ನಮಸ್ಕಾರ. ಬನ್ನಿ ಇವತ್ತು ಏಡಿ ಬೆಟ್ಟೆ ಹೋಗುವ. ನಾವು ಮಳೆಗಾಲದಲ್ಲಿ ಏಡಿ ಮೀನು ಬೆಟ್ಟೆ ಹೋಗ್ತಾ ಇರ್ತೀವಿ. ನನಗೆ ಈಗ ಹೋಗುವ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಹೋಗುವ ಗಾಯ್ಸ್. ಫುಲ್ ರಾತ್ರಿ ಆಗಿದೆ, ನೋಡ್ಬೋದು. ನಮ್ಮದು ಮಾಮೂಲು ಹಿಂಗೆ ಹೆಡ್ಲೈಟ್ ಹಾಕ್ಕೊಂಡು ಫುಲ್ ಹೆಡ್ಲೈಟಲ್ಲಿ ಫ್ಲ್ಯಾಶ್ ಬರ್ಬೋದು ನಿಮಗೆ ನೋಡಿ. ಹಿಂಗೆ ಹಾಕ್ಕೊಂಡು ಹೆಡ್ಲೈಟಲ್ಲಿ ಹಾಕ್ಕೊಂಡು ಹೋಗುವ. ಗದ್ದೆಗೆ ಬಂದಿದ್ದೀನಿ. ತೋಡಲ್ಲಿ ನೀರು ನೋಡ್ಬೋದು ನೀವು, ನೀರೆಲ್ಲ ಹರಿತಿದೆ. ಹೋಗುವ. ನಮ್ಮವ್ರು ಯಾರಿಲ್ಲ, ನಾನು ಒಬ್ಬನೇ ಹೋಯ್ತಾ ಇದ್ದೀನಿ. ನೋಡೋ ಎಷ್ಟು ಏಡಿ ಎಷ್ಟು ಮೀನು ಸಿಗ್ತದೆ. ಇದೆಲ್ಲ ಫುಲ್ ನಮ್ಮ ಗದ್ದೆ ಅಲ್ಲಿ ಗಂಟೆ. ನಾಳೆ ನಿಮಗೆ ಸಂಜೆ ಆಗುವಾಗ ಇಲ್ಲಿ ವೆದರ್ ಎಲ್ಲ ತೋರಿಸ್ತೀನಿ. ನೀವು ಅಲ್ಲೇ ವ್ಯೂ ಎಲ್ಲ ಇದೆ, ನಾಳೆ ತೋರಿಸ್ತೀನಿ ಗೈಸ್. ಫುಲ್ ಫಾಸ್ಟ್ ಕ್ಲಾಸ್ ವ್ಯೂ. ನಾನು ಚಿಕ್ಕ ವಯಸ್ಸಿಂದ ಬೆಳೆದಿರೋ ಆಟ ಆಡ್ಬಿಟ್ಟು ಗದ್ದೆಯಲ್ಲೆಲ್ಲ ಆಟ ಆಡ್ಕೊಂಡು ಇದ್ದ ಊರು ಗೈಸ್. ಹಿಂಗೆ ಇದು ರಾತ್ರಿ ಆಗಿದ್ದಕ್ಕೆ ಏನು ಗೊತ್ತಾಗೋದಿಲ್ಲ ಗೈಸ್. ಆದರೆ ನಾಳೆ ನಿಮಗೆ ತೋರಿಸ್ತೀನಿ, ನಮ್ಮ ಊರು ತೋರಿಸ್ತೀನಿ. ನಮ್ಮ ಇಲ್ಲಿದ್ದು ವ್ಯೂ ಎಲ್ಲ ನೀವು ನೋಡ್ಬೋದು. ಒಂದು ಚಿಕ್ಕ ತೋಡಿದೆ, ಸ್ವಲ್ಪ ಮುಂದೆ ಹೋಗಬೇಕು. ಆ ತೋಡಲ್ಲಿ ಏಡಿ ಮೀನೆಲ್ಲ ಇದೆ. ನೋಡುವ ಇವತ್ತು ಎಷ್ಟು ಸಿಗುತ್ತೆ ಅಂತ. ಮಳೆಗಾಲ ಸ್ಟಾರ್ಟ್ ಆದಂಗೆ ಈ ಹೊಸ ನೀರಿಗೆ ಏಡಿಗಳೆಲ್ಲ ಹೊರಗಡೆ ಬರ್ತದೆ. ಅದನ್ನು ನಾವು ಹಿಡಿತೀವಿ. ಹಿಡಿದ್ಬಿಟ್ಟು ಸಾರು ಅಲ್ಲೇ ಟೇಸ್ಟ್ ಇರ್ತದೆ. ಫುಲ್ ಹಿಂಗೆ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡುವ ಎಷ್ಟು ಸಿಗುತ್ತೆ ಅಂತ. ನಮಗೊಂದು ಏಡಿ ಸಿಕ್ಕಿದೆ, ಹಿಡಿತಾ ಇದ್ದೀನಿ. ಚಾಕ್ ದಿಸ್ ಒಂದು ಏಡಿ, ಫಸ್ಟ್ ಏಡಿ ಸಿಕ್ಕಿದೆ. ನೋಡುವ, ಹುಡ್ಕೊಂಡು ಹೋಗುವ, ಸಿಗ್ಬೋದು. ಬೇಕಾದಷ್ಟು ಇರ್ತದೆ ಏಡಿಗಳು. ಗಾಯ್ಸ್ ನಿಮಗೆ ಇಲ್ಲಿ ಸೌಂಡ್ ಲಿಸನ್ ಮಾಡ್ಬೋದು, ಈ ಫ್ರಾಗ್ ಸೌಂಡ್. ರಾತ್ರಿ ಆದರೆ ಸಾಕು, ಇಲ್ಲಿ ಫುಲ್ ಫ್ರಾಗ್ಗಳೆಲ್ಲ ಫುಲ್ ಸೌಂಡ್ ಮಾಡ್ತವೆ. ಇಲ್ಲಿ ಒಂದು ದೊಡ್ಡ ಫ್ರಾಗ್ ನೋಡಿ, ಎಷ್ಟು ದೊಡ್ಡದಾಗಿದೆ ನೋಡಿ. ಎಸ್, ನಮಗೆ ಮೀನೆಲ್ಲ ಕಡಿಯೋದು
ಎಲ್ಲ ವೀಡಿಯೋದಲ್ಲಿ ಹಾಕೋಕ್ಕಾಗೋದಿಲ್ಲ. ಲಾಸ್ಟಿಗೆ ಎಷ್ಟು ಮೀನು ಸಿಕ್ತು ಅಂತ ಹೇಳ್ಬಿಟ್ಟು ಫೋಟೋ ಹಾಕ್ತೀನಿ ನಾನು, ನಮಗೆ ಸಿಕ್ಕಿರೋ ಮೀನು ಮತ್ತು ಏಡಿನ. ನಾವು 9 ಗಂಟೆಗೆ ಬಂದವರು ಊಟ ಮಾಡಿ 9 ಗಂಟೆಗೆ ಬಂದರೆ ಗದ್ದೆಗೆ ಒಂದು ಮನೆಗೆಲ್ಲ ಹೋಗುವಾಗ 2 ಗಂಟೆ ಆಗುತ್ತೆ. ಇನ್ನೇನೆ ಹುಡ್ಕೊಂಡು ಹೋಗಿದೆ. ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ, ನೋಡುವ ಎಷ್ಟು ಸಿಗುತ್ತೆ ಅಂತ. ಅಂದರೆ ಈಗ ಯಾರು ಇಲ್ಲ, ಎಲ್ಲ ದೂರ ದೂರ ಹೋಗ್ಬಿಟ್ಟಿದಾರ. ಹಿಂಗೆ ಕಾಲ್ ಮಾಡಿದೆ, ಯಾರು ಬಂದಿಲ್ಲ. ಇವತ್ತು ನಾನು ಒಬ್ಬನೇ ಬಂದೆ. ಹಿಂಗೆ ಬಂದವನು ಏನೋ ಶೇಕ್ ಆಯ್ತು ಗೈಸ್, ಶೇಕ್ ಆಯ್ತಾ ಇದೆ. ಏಡಿಯ ಮೀನು ಅಂತ ಗೊತ್ತಿಲ್ಲ. ಬನ್ನಿ ಹೋಗುವ. ಇಲ್ಲೆಲ್ಲ ಈಗ ಯಾರು ಗದ್ದೆ ಮಾಡ್ತಿಲ್ಲ ಗೈಸ್, ಹಂಗಾಗಿ ಫುಲ್ ಕಾಡು ಬಿಟ್ಬಿಟ್ಟಿದ್ದಾರೆ. ಇಲ್ಲ ಈ ತೋಡೆಲ್ಲ ನಾ ಚಿಕ್ಕದಿರುವಾಗ ಎಷ್ಟು ಕ್ಲೀನ್ ಇರ್ತೈತೆ ಅಂದರೆ, ನಾವಿಲ್ಲಿ ಆಟ ಆಡ್ತಿದ್ವಿ. ನಾನು ಮತ್ತು ನನ್ನ ಅಣ್ಣ ಇದ್ದ ಒಬ್ಬ, ನಾವಿಬ್ಬರಲ್ಲಿ ಗದ್ದೆಯಲ್ಲಿ ಬಂದ್ಬಿಟ್ಟು ಫುಲ್ ಈ ತೋಡಲ್ಲಿ ಎಲ್ಲ ಆಟ ಆಡ್ಕೊಂಡಿದ್ವಿ. ಫುಲ್ ಚಂಡಿಯಾಗಿ ಮನೆಗೆ ಹೋಗಿ ಬೈಗಲ್ಲೆಲ್ಲ ಇಸ್ಕೊಂಡು ಗೈಸ್ ಫುಲ್ ಜಾಲಿ ಆಯ್ತಿತ್ತು ಆಗ. ಇವಾಗ ಯಾರಿಲ್ಲ, ಮತ್ತು ಇವಾಗೆಲ್ಲ ಗದ್ದೆಲ್ಲ ಮಾಡ್ತಿಲ್ಲ ಗೈಸ್, ಫುಲ್ ಹಂಗೆ ಬಿಟ್ಬಿಟ್ಟಿದ್ದಾರೆ. ಅದೇನಾಯಿತು ನೋಡಿ, ಫುಲ್ ಗದ್ದೆ ಮಾಡೋದೇ ಇಲ್ಲ ಯಾರು. ಮತ್ತು ಇಲ್ಲಿ ಆನೆ ಕಾಟ ಗೈಸ್, ಅದಕ್ಕಾಗಿ ಗದ್ದೆ ಯಾರು ಮಾಡೋದಿಲ್ಲಲ್ಲ. ಮತ್ತು ಇಂಥ ತೋಡುಗಳೆಲ್ಲ ಕ್ಲೀನ್ ಮಾಡಿದೆ ಹಂಗೆ ಮುಚ್ಕೊಂಡು ಬಂದಿದೆ. ನಮ್ಮದು ಈ ನೀರೆಲ್ಲ ಹೋಗ್ಬಿಟ್ಟು ವಿರಸ್ಪೇಟೆಯಲ್ಲಿ ಆರ್ಜಿ ಅಂತ ಇದೆ. ವಿರಸ್ಪೇಟೆ ಅವರಿಗೆ ಲೋಕಲ್ಸಿಗೆಲ್ಲ ಗೊತ್ತಿರ್ತದೆ ಆರ್ಜಿ ಅಂತ, ಅಲ್ಲಿಗೆ ಹೋಗ್ಬಿಟ್ಟು ಸೇರ್ತದೆ ನೀರು. ನಾನು ಹಂಗೆ ಹಿಂಗೆ ಹೋಯ್ತಾ ಇರ್ತೀನಿ. ಹಿಂಗೆ ಹೋದರೆ ಆರ್ಜಿಗೆ ಹೋದೆ, ಇಲ್ಲಾದರೆ ಆ ಕಡೆ ಹೋಯ್ತೀನಿ. ಬನ್ನಿ ನೋಡೋ ಎಷ್ಟು ಸಿಗುತ್ತೆ ಅಂತ ಗೈಸ್. ನಮಗೆ ಸಿಗುವ ಏಡಿ ಮೀನುಗಳದ್ದು ಫೋಟೋನ ಹಾಕ್ತೀನಿ ಗೈಸ್ ವೀಡಿಯೋದಲ್ಲಿ. ಇದು ನಮಗೆ ತುಂಬ ಸಿಗಬೇಕಾದ್ರೆ ತುಂಬ ದೂರ ಹೋಗಬೇಕು, ತುಂಬ ಹುಡ್ಕೋಬೇಕು. ಹಿಂಗೆ ಹುಡ್ಕೊಂಡು ಹೋಯ್ತಾ ಇದ್ದೀನಿ ನಾನು. ಹಿಂಗೆ ಹೋಗ್ಬಿಟ್ಟು ಅಲ್ಲಿಂದ ತೋಟ ಇದೆ, ತೋಟ ದಾಟಿ ನೆಕ್ಸ್ಟ್ ಹೋದರೆ ಆರ್ಜಿ ಫುಲ್ ಹೋಗೋದಿಲ್ಲ. ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಇದೆ ಆರ್ಜಿಗೆ. ಒಂದು 3 ಕಿಲೋಮೀಟರ್ಸ್ ಹೋಗ್ತೀನಿ ಇಲ್ಲಿಂದ. ಮನೆ ಆ ಕಡೆ ದಾಟುವ, ನೀವು ಹೋಗಿ ಜಾರ್ತಿದೆ. ಬನ್ನಿ ಹಿಂಗೆ ಹೋಗುವ. ಫುಲ್ ಕೇಸರು ಇಲ್ಲೆಲ್ಲ. ಇಲ್ಲಿ ಗದ್ದೆ ಉತ್ತು ಬಿಟ್ಟಿದ್ದಾರೆ. ಇನ್ನು ಗದ್ದೆ ಇಲ್ಲಿ ಒಂದು 2-3 ಗದ್ದೆ ಮಾಡ್ತಾರೆ. ನಮ್ಮ ಕಡೆಲ್ಲ ಮಾಡೋದಿಲ್ಲ. ಇಲ್ಲಿ ಒಂದು 2 ಗದ್ದೆ ಮಾಡ್ತಾರೆ. ಗಾಯ್ಸ್ ಏನು ಫ್ರಾಗ್ ನೋಡಿ ಗಾಯ್ಸ್, ಎಷ್ಟು ದೊಡ್ಡದಾಗಿದೆ ನೋಡಿ ಗಾಯ್ಸ್, ದೊಡ್ಡ ಫ್ರಾಗ್ ಗೈಸ್. ಅಲ್ಲೇನು ತೋರಿಸ್ದಲ್ಲ ಹಂಗೇನೆ ಇದೊಂದು. ಹಿಂಗೆ ಹೋಗುವ. ನನಗೆ ಏಡಿ ಸಿಕ್ತು, 40 ಏಡಿ ಸಿಕ್ತು. ಇನ್ನು ಮೀನು ಸಿಕ್ಕಿದೆ ದೊಡ್ಡದು. ಹಿಂಗೆ ಎಲ್ಲ ಹಿಡ್ಕೊಂಡು ಹೋಯ್ತಾ ಇದ್ದೀನಿ. 2 ಗಂಟೆ ಆಯಿತು, ಹೋದಷ್ಟು ತಲುಪುತ್ತಾ ಇಲ್ಲ, ಮನೆಗೆ ಹೋಯ್ತಾ ಇದ್ದೀನಿ. ನಿಮಗೆ ಮೀನು ಮತ್ತು ಏಡಿದು ಫೋಟೋ ಹಾಕ್ತೀನಿ. ಹೋಯ್ತಾ ಇದ್ದೀನಿ
ಹೋಗಿ ಯಾವಾಗ ತಲುಪ್ತೀನಿ ಅಂತ ಗೊತ್ತಿಲ್ಲ. ಓಕೆ, ಆಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಗೈಸ್. ಎಲ್ಲರಿಗೆ ಟಾಟಾ.